ಆವಾಗ ಗೊತ್ತಾಗಿದ್ದು. ನಮ್ಗೆ ಇನ್ನೆಲ್ಲಿ ಗೊತ್ತಾಗೋದು. ಮತ್ತೆ ಸೋಮಂಗ್ ಅಕೌಂಟ್ ಬಂದ್ರೆ ನಿಜ ದುಡ್ಡು ಬಂದಿರೋದು ಸತ್ಯ ಬಂದಿರೋದು ಅವ್ನಿಗೆ 5 ಲಕ್ಷ. ನಮ್ಮ ಅಮ್ಮನ ಸತ್ತಲ್ಲೂ 5 ಲಕ್ಷ ದುಡ್ಡು ಬಂದೈತೆ ಅವ್ನಿಗೆ. ದೇವ್ರ ಸತ್ತಲ್ಲೂ ದುಡ್ಡು ಬಂದೈತೆ. ನೀನ್ ಬೇಕಿರೋ ಕರಿ, ಅವ್ರಿಗೆ ಹೇಳೋದ್ನ ಹೇಳಲ್ಲ. ತಿರ್ಗಿನ್ನ ನಮ್ಗೇನಕ್ಕೂ ಕರಿಬಾರ್ದು ಸರ್, ಹೇಳೋದು ಹೇಳಿದೀವಿ ಸರ್. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಅವ್ನ ಮೇಲೆ ಕಣ್ಣಿಕ್ಕೋದು, ಕಣ್ಣು ಬಿಡೋದು, ಇಲ್ಲ ಡೌಟ್ ಮೇಲೆ ಏನಾರ ಮಾತಾಡೋದು. ಎಂಕ್ವೈರಿ ಮಾಡಿ ಸರ್, ನಿಮಗೆ ಗೊತ್ತಾಗುತ್ತೆ. ನಾನು ಬಿಡು, 1 ವಾರ ಕರ್ಕೊಂಡೋಗ್ಲಿ, ಎಂಕ್ವೈರಿ ಮಾಡಲಿ. ಅವ್ನಿಗೆ ಅವ್ನ ಅಕೌಂಟ್ ಎಲ್ಲ ಫೋನ್ ಪೇ ಎಲ್ಲ ಚೆಕ್ ಮಾಡಿ ಸರ್. ಅವನು ಹಾಕ್ಸ್ಕೊಂಡಿರ್ಬೇಕಲ್ಲ. ಅವನು ಯಾರು ಅವ್ನು ಹೆಂಗ್ ಗೊತ್ತಾ, ಮನುಗ್ ಅಕೌಂಟ್ಗೆ ಹಾಕ್ಸ್ಕೊಂಡು ಇವ್ನು ಇಸ್ಕೊಂಡ್ ಬರೋದು. ಈಗ ಮನು ಅಣ್ಣನ ಬಿಟ್ಬಿಟ್ನಲ್ಲ. ಯಾವ ಮನು ಅಣ್ಣ ಕಾರ್ಪೆಂಟರ್ ಮನು, ಅವನು ಬಿಟ್ಬಿಟ್ಟ. ಅವನ್ಗೂ ಹೊಡೆದ್ರಲ್ಲ. ಮನು ಅಣ್ಣನು ಬಿಟ್ಬಿಡ್ತು. ಅವನ ಜೊತೆಲಿ ಇದ್ದವ್ರು ಯಾರನ್ನ ಅವ್ರೇನಪ್ಪ ಹುಡುಗರು. ಪ್ರೆಸಿಯನ್ನಿಗೆ ಯಾವಾಗ ಅವ್ನು ಹೊಡಿತೀನಿ ಅಂತ ಮಾತಾಡ್ಕೊಂಡು ಎಲ್ಲ ಹುಡುಗರು ನೂಟ್ಲಾಗವ್ರೆ. ಈಗಿರೋದೇ ಯಾವ 2 ಹೊಸ ಹುಡುಗರು. ಮಣಿನೇ ಬಿಟ್ಬಿಟ್ಟವನೆ, ಅವ್ರ ಕಡೆಯವ್ರು ನೆಂಟ್ರೆ ಬಿಟ್ಬಿಟ್ಟವನೆ. ಈ ಅಮಿತಾ ಮಾತ್ರ ಇರೋದು. ಎಲ್ಲ ಗೊತ್ತು. ನೀವು ನನ್ನ ಮಗಂಗೆ ಎತ್ತಾಕೊಂಡು ಹೋದ್ರೆ ಬಾಯ್ ಬಿಡ್ತಾನೆ. ಅವ್ನ ಜೀವ ಹೋದ್ರು ಬಾಯ್ ಬಿಡಲ್ಲ. ಅವ್ನು ಬಿಡಲ್ಲ, ಅದಂತೂ ಸತ್ಯ. ಬಾಯ್ ಬಿಡಲ್ಲ. ಅವ್ನಿಗೆಲ್ಲ ಗೊತ್ತು. ಅವ್ ಬಾಸ್ಗೋಸ್ಕರ ಬೇಕಿತ್ತು ಜೈಲಲ್ಲೇ ಇದ್ಬಿಟ್ರು ನಾನು ಇದ್ಬಿಡ್ತೀನಿ ಅಂತ ನಾವು. ಇವ್ನಿಗೆ ಎತ್ಬಿಟ್ರೆ ನಮ್ಮ ಬಾಸೆ ಜೈಪುರದಲ್ಲಿ ದೊಡ್ಡವರು ಅಂದವನೇ. ಇದು ನಾನು ಕರ್ದಿ ಅಣ್ಣಂಗೆ ಹೇಳ್ತೀನಿ. ಪ್ರೆಸಿಯನ್ಗೆ ಅಣ್ಣ ಹಿಂಗೆ ಅಂದ ಅಂತೀನಿ ನಾನು, ಹಿಂಗೆ ಅಂದ ಅಣ್ಣ ಅಂತೀನಿ ನಾನು. ಇವ್ರ ಮುಂದೆ ಕರ್ಕೊಂಡೋಗಪ್ಪ, ನಾನು ಹೇಳ್ತೀನಿ. ನೀನ್ ಯಾಕೆ ಟೆನ್ಷನ್ ತಗೊಂತೀನಿ? ಮದ್ಗಿರಿ ಹುಡುಗರು ನಮ್ಮ 7-8 ಜನ ಮದ್ಗಿರಿ ಹುಡುಗರು ಗೊತ್ತಾ ಸರ್ ನಮ್ಗೆ. ಅಲ್ಲ ನೀನ್ ಒಂದು ಮಾತು ಕೇಳಲ್ಲ, ಏನೋ ನಮ್ಮ ತಾಯಿನಿಗೂ ಹೊಡೆಯೋದಲ್ಲ ರಾಜೇಂದ್ರನಿ. ಸುಮ್ನೆ ಕಿಮಿಕ್ ಅಂತ ಅಂದ್ರು ಏನ್ ಹೇಳೋ ಬಾಡಿ ಎಲ್ಲ ಹಂಗ್ ಶೂಟ್ ಮಾಡಕ್ ಬಿಡ್ತಾರೆ ಅಲ್ವಾ? ಅದ್ ಹೆಂಗ್ ಧೈರ್ಯದ ಮೇಲೆ ರೆಡಿ ಆಗೋನು ಅಂತ ಲೆಕ್ಕ ಹಾಕು. ಮಾತಾಡ್ಕೊಂಡವ್ರು ಗೊತ್ತಾ, ಬೆಂಗಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು. ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ? ತಮಿಳ್ ಹುಡುಗರ್ನ? ತಮಿಳ್ ಹುಡುಗರು ಬೆಂಗಳೂರಲ್ಲಿ ಕಲಾಸಿಪಳ್ಳಿ ಹುಡುಗರು ಕೇಳವನಂತೆ. 2 ಹುಡುಗರು ಬೇಕು. ಯಾಕೆ ಕೇಳ್ತಾನೆ ಇವನು? ಯಾರಿಗ್ ಎತ್ತಬೇಕು ಅಂತ ಕೇಳ್ತಾನೆ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವನು. ಇವನಿಗೆ ಅವ್ರ ವಿಚಾರ ಗೊತ್ತಾಗಬೇಕಲ್ಲ, ಅವ್ರು ಎಲ್ಲೋತವ್ರು ಏನು ಎತ್ತ ಅಂತ. ಯಾರಿಗೂ ಬಿಟ್ಟಿರ್ಬೋದು. ನೀನ್ ಯಾರಿಗ್ ನಂಬ್ತೀಯಪ್ಪ? ದುಡ್ಡನ್ನ ಆಸೆ ಡ್ರೈವರ್ಗೆ ಎತ್ತಾಕೊಂಡ್ಬಿಡ್ಬೋದು, ಡ್ರೈವರ್ ಲಿಂಕಲ್ಲೇ ಇಕ್ಕೊಬೋದು. ಯಾರಿಗ್ ನಂಬ್ತೀಯ? ಬರೀ 70 ಲಕ್ಷ ಡಿಲೇ ಇರೋದು.